ಕಾಡ್ಸೈತಿ. ಬಟ್ ಇವತ್ತು ಮಾತ್ರ ಭಾಳ ಚಂದ ಸೂಪರಾಗಿ ಬಂದೈತಿ. ನೋಡಿ ಬೆಣ್ಣೆ ಬಂದೈತಿ, ನೋಡ್ತಿರ್ಬೋದು ಬೆಣ್ಣೆ ಯಾವ ರೀತಿ ಬಂದೈತೆ ಅಂದ್ರೆ ಇಷ್ಟು ಚಂದ ಬೆಣ್ಣೆ ಬಂದೈತಿ. ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಾಗ ನಾನು ಬಹಳ ಈಸಿಯಾಗಿ ಬೆಣ್ಣೆ ಹೆಂಗೆ ತೆಗೆಯೋದು, ಕೆನಿನ ಹೆಂಗೆ ಸಂಗ್ರಹಣೆ ಮಾಡೋದು ಮತ್ತು ಬೆಣ್ಣೆನ ಹೆಂಗೆ ತೆಗೆಯೋದು, ಬೆಣ್ಣೆ ತೆಗೆದು ತುಪ್ಪ ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗಿ ಫಾಸ್ಟಾಗಿ ಈ ಒಂದು ಪುಟ್ಟ ವ್ಲಾಗಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ ನೋಡ್ತಾ ಇದ್ದೀರೋ ಫಟಾಫಟ್ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಕೂದಲು ರಿಲೇಟೆಡು, ಸ್ಕಿನ್ ಕೇರು, ಲೈಫ್ ಸ್ಟೈಲು, ಫ್ಯಾಷನ್ನು, ಮೇಕಪ್ಪು, ಆಮೇಲೆ ಹಲವಾರು ರೀತಿಯಲ್ಲಿ ವಿಡಿಯೋಸ್ನ ನೀವು ನೋಡ್ಕೋಬೋದು. ಹಾಗೆ ನನ್ನ ಒಂದು ಹಳೆ ವಿಡಿಯೋಸ್ಗಳಲ್ಲಿ ನೋಡಿರಿ, ಆಲ್ಮೋಸ್ಟ್ ಹೇರ್ ಕೇರ್ ರೂಟೀನ್ನ ನಾನು ಸಾಕಷ್ಟು ಹಾಕಿದ್ದೀನಿ. ಹಾಗೆ ಈಗ ಕೆನಿನ ಯಾವ ರೀತಿ ಇಡುವುದು ಹೆಂಗಪ್ಪ ಅಂತ ತೋರಿಸ್ತೀನಿ. ಈಗ ನಾನು ನೋಡ್ರಿ ಈ ರೀತಿ ಒಂದು ಪ್ಲಾಸ್ಟಿಕ್ ಯೂಸ್ ಆ್ಯಂಡ್ ಥ್ರೋ ಒಂದು ಪಾರ್ಸಲ್ ತರ್ತಿರಲ್ಲ ನೀವು ಹೋಟೆಲಲ್ಲಿ, ಧಾಬಾಗಳಲ್ಲಿ ಪಾರ್ಸಲ್ ಈ ರೀತಿ ಬಾಕ್ಸ್ಗಳು ಸಿಗ್ತಾವೆ. ಸೊ ಇದರಲ್ಲಿ ನೀವು ಒಂದೇ ಹನಿ ಮೊಸರನ್ನು ಹಾಕಿಬಿಟ್ಟು ಅದಕ್ಕೆ ನೀವು ಕ್ರಮೇಣ ದಿನ ಕಾಯಿಸಿ ನೀವೇನು ಹಾಲು ಫ್ರಿಜ್ಜಾಗಿ ಇಡ್ತೀರಲ್ಲ, ಮಾರನೇ ದಿನ ನೀವು ತೆಗೆದಾಗ ಕೆನೆ ಸಿಕ್ಕಾಪಟ್ಟೆ ದಪ್ಪ ಬಂದಿರ್ತೈತಿ. ಅದನ್ನು ಈ ರೀತಿ ಹಾಕಿ ನಾನು ಸ್ಟೋರ್ ಮಾಡ್ಕೊಂಡೀನಿ. ಕೆನೆ ಆಲ್ಮೋಸ್ಟ್ ಹೆಂಗೆ ಬರುತ್ತಲ್ಲ, ಓಕೆ, ಅದು ಯಾವ ರೀತಿ ಬರುತ್ತೆ ನಿಮಗೆ ಗೊತ್ತೇ ಇರುತ್ತೆ. ಕೆನಿನ ಒಟ್ಟಿನಲ್ಲಿ ಸ್ಟೋರೇಜ್ ಮಾಡುವಾಗ ಒಂದು ಹನಿ ನೀವು ಇದು ಹಾಕಬೇಕಾಗತ್ತೆ, ಮೊಸರು ಹಾಕಬೇಕಾಗತ್ತೆ. ಮೊಸರು ಹಾಕಿದ್ರಿಂದ ಒಂದು ರೀತಿ ಚಲೋ ಕೆನೆ ಇಟ್ಕೋಬಹುದು. ಹಾಗೆ ಇದು ಸಿಕ್ಕಾಪಟ್ಟೆ ಹಳೆಯದು. ಇದು ಟೋಟಲಿ ಒಂದು 15-20 ದಿನ ಅಷ್ಟೇ, ಒಂದು 20-25 ದಿನದ ಒಳಗಡೆ ಕೆನೆ ಇದು. ಅಂದರೆ ಭಾಳ ಆಗೈತಿ. 1 ಲೀಟ್ರ್ ಹಾಲು. ಸೊ ಕುಡಿಯೋದಿಲ್ಲ, ಜಾಸ್ತಿ ಕಾಸಿ ಹಂಗೆ ಕೆನೆ ಮಾಡ್ಕೊಂಡು ತೆಗೆದಿಟ್ಕೊಂಡಿರೋದು. ಸೊ ಕೆನೆನ ತಿನ್ನೋಕ್ಕಾಗಲ್ಲ, ಹಾಗೆ ಸಿಕ್ಕಾಪಟ್ಟೆ ಕಫ ಆಗುತ್ತಲ್ಲ, ಹಾಗಾಗಿ ನಾನು ಕೆನೆ ತಿನ್ನೋ ಬದಲಿ ಹಾಗೆ ತುಪ್ಪ ಮಾಡಿಕೊಂಡ್ರೆ ಪ್ರತಿಯೊಂದರಲ್ಲೂ ತಿನ್ಬೋದು. ಓಕೆ, ಈಗ ನಾನು ಮಾತಾಡೋದು ಕಡಿಮೆ ಮಾಡಿ ಬೆಣ್ಣೆನ ಯಾವ ರೀತಿ ಮಾಡ್ಕೊಳ್ಳೋದು ಫಸ್ಟ್ ತೋರಿಸ್ತೀನಿ. ಇಲ್ಲಿ ಒಂದು ಜಾರ್ ತೊಗೊಂಡಿನಿ, ಓಕೆನಾ. ಈ ಜಾರಲ್ಲಿ ನಾನು ಈ ಕೆನೆ ಅಷ್ಟೂ ಓನ್ಲಿ 1 ಬಾಕ್ಸ್ ಹಾಕ್ತೀನಿ. ಹಾಕಿ ಇದರಲ್ಲಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕೋಣ. ಈಗ ನಾನು ಮಿಕ್ಸಿಗೆ ಹಾಕಕತ್ತೀನಿ. ಫಸ್ಟ್ ನೀವು ಮಿಕ್ಸರ್ ಮಾಡಿದ ಕೂಡಲೇ ಈ ರೀತಿ ನಿಮಗೆ ಕಾಣಿಸ್ತೈತಿ. ಇದ್ರಾಗ ಮತ್ತಿಷ್ಟು ನೀರು ಹಾಕೋಣ. ಹಾಕಿದ ತಕ್ಷಣ ಇದು ನಮಗೆ ಗಟ್ಟಿಯಾಗಿ ಇದು ಈಗ ನೊರೆಯಾಗಿ ಬಂದೈತಿ, ಹೌದಾ. ಇದನ್ನ ಈಗ ಗಟ್ಟಿಯಾಗಿ ಬರಬೇಕಂದ್ರೆ ಸ್ವಲ್ಪ ನೀರು ಹಾಕೋಣ ಅಷ್ಟೇ. ಓಕೆ, ಈಗ ನೀರು ಬೆರೆಸ್ತಾ ಇದ್ದೀನಿ. ಈ ರೀತಿ ನೀರು ಹಾಕಿದ ಮೇಲೆ ಇನ್ನೊಂದು ಸಾರಿ ರುಬ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನೀವು ನೋಡ್ತಿರ್ಬೋದು ಇಷ್ಟು ಚಂದ ಬೆಣ್ಣೆ ಬಂದೈತಂದ್ರೆ ನಾನು ನಂಬೋಕ್ಕಾಗ್ತಿಲ್ಲ. ರಿಯಲಿ ನಿಮಗೊಂದು ತೋರಿಸೋ ಮುಂದಾರ ಇಷ್ಟು ಚಂದ ಬಂದೈತಿಲ್ಲ, ಭಾಳ ಚಂದ ಬಂದೈತಿ. ಕೆಲವೊಂದು ಸತಿ ಭಾಳ ಕಾಡಿಸ್ತೈತಿ ಇದು ಬೆಣ್ಣೆ. ಈಗ ನೋಡಿರಿ, ಕೆಳಗೆ ತಕ್ಕೊಂಡ್ಬಿಡೋಣ. ಓಕೆ, ಈಗ ನಾನು ಬೆಣ್ಣೆ ಯಾವ ರೀತಿ ತೆಗೆದು ಈ ಬೊಗಣೆ ಒಳಗೆ ನಾನು ಆಲ್ರೆಡಿ ನೀರು ಹಾಕ್ಕೊಂಡೀನಿ, ನೋಡ್ತಿರ್ಬೋದು. ಈಗ ನೋಡಿ ಬೆಣ್ಣೆ ಈಗ ಬಂದೈತಿ. ಈಗ ನಾನು ತಕ್ಕೊಂಬಿಡ್ತೀನಿ ಫಾಸ್ಟಾಗಿ. ಫ್ರೆಂಡ್ಸ್, ನೋಡ್ತಿರ್ಬೋದು ಬೆಣ್ಣೆ ಯಾವ ರೀತಿ ಬಂದೈತಂದ್ರೆ ಇಷ್ಟು ಚಂದ ಬೆಣ್ಣೆ ಬಂದೈತಿ. ಈಗ ಇದನ್ನು ನಾನು ಎಲ್ಲನೂ ತೆಗೆದು ತೋರಿಸ್ತೀನಿ. ಈಗ ನೀವು ಬೊಗಣಿಗೆ ನೋಡಕತ್ತಿರಲ್ಲ, ಇಷ್ಟ ಐತಿ. ಇದನ್ನು ಫುಲ್ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಸ್ವಲ್ಪ ವಿಡಿಯೋ ನಾನು ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್, ಭಾಳ ಲಾಂಗ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಇದು ಸಿಂಪಲಿಗೆ ಗೊತ್ತಾಯ್ತಲ್ಲ ಯಾವ ರೀತಿ ನೀರು ಹಾಕೋದು, ಯಾವ ರೀತಿ ತಗೊಳ್ಳೋದು, ಓಕೆನಾ. ಫಸ್ಟ್ ಕೆನೆ ಹಾಕಿದ ತಕ್ಷಣ ಒಂದು ಸತಿ ನೀವು ಚಾಲೂ ಮಾಡಿ 5 ನಿಮಿಷ ಒಂದು 10 ನಿಮಿಷ ಆದಮೇಲೆ ತೆಗೆದು ಮತ್ತೆ ನೀರು ಹಾಕಿ ಮಾಡಿದರೆ ಈ ರೀತಿ ನಿಮ್ಗೆ ಬೆಣ್ಣೆ ಬರುತ್ತೆ. ಓಕೆ, ಈಗ ಇದನ್ನು ಕೂಡ ನಿಮ್ಮ ಮುಂದೆ ಹಾಕ್ತೀನಿ ಮತ್ತು ಫಟಾಫಟ್ ಅಂತ ತೋರಿಸ್ತೀನಿ. ಇನ್ನೊಂದು ವಿಚಾರ, ಇದನ್ನು ನಾವು ತಗೊಳ್ಳೋ ಹಾಗಿಲ್ಲ. ಇದು ನೀರು ಒಂದು ರೀತಿ ಸಿಕ್ಕಾಪಟ್ಟೆ ಇದು ಆಗಿರ್ತೈತಿ, ಹುಳಿ ಅದು ಬೇರೆ ಕೆನಿದು ಮಿಕ್ಸ್ ಆಗೋಕ್ಕಾಗಲ್ಲ, ಚೆನ್ನಾಗಿ ಬರೋದಿಲ್ಲ.
ಅದಕ್ಕೋಸ್ಕರ ಚಲೋ ಬರೋಂಗಿಲ್ಲ. ಚಲೋ ಬರಬೇಕಂದ್ರೆ ಮತ್ತೆ ಪ್ಯೂರ್ ಆಗಿ ಬೇರೆ ನಾವು ಹಾಕೋಬೇಕು ಕೆನೆಯನ್ನು. ಓಕೆ, ಈಗ ನಾನು ಸೆಕೆಂಡ್ ಬಾರಿ, ಸೊ 2ನೇ ಬಾರಿ ನಾ ತೋರ್ಸಾಕತ್ತೀನಿ. ಮತ್ತು ಬೆಣ್ಣೆ ಫಸ್ಟ್ ಕ್ಲಾಸ್ ಆಗಿ ಬಂದೈತ್ರಿ. ಎಷ್ಟು ಚಂದ ಬಂದೈತಂದ್ರೆ ಭಾಳ ಚಂದ ಬಂದೈತಿ. ಇದನ್ನು ಫುಲ್ ನಾನೀಗ ತೆಗೆದು ತೋರಿಸ್ತೀನಿ. ನಿಜ ನಾನು ನನಗೋಸ್ಕರ ಮಾಡಿದಾಗ ಒಂದು ಸತಿನೂ ಈ ರೀತಿ ಬಂದಿಲ್ಲ, ಸಿಕ್ಕಾಪಟ್ಟೆ ಕಾಡ್ಸೈತಿ. ಬಟ್ ಇವತ್ತು ಮಾತ್ರ ಭಾಳ ಚಂದ ಸೂಪರಾಗಿ ಬಂದೈತಿ. ಓಕೆ, ಇದನ್ನು ನಾನೀಗ ತಕ್ಕೊಂಡು ತೋರಿಸ್ತೀನಿ. ಎಸ್, ಇವಾಗ ನಾನು ಇದನ್ನು ಕೂಡ ಈ ರೀತಿ ತಕ್ಕೋತೀನಿ. ನೋಡ್ತಿರ್ಬೋದು, ಇದು ವೇಸ್ಟ್ ನೀರು. ಇದಕ್ಕೆ ನೀವು ಏನೂ ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ. ಮಜ್ಜಿಗೆ ಸಾರನೂ ಮಾಡೋಕ್ಕೆ ಹೋಗ್ಬೇಡ್ರಿ, ಮಜ್ಜಿಗೆನೂ ಮಾಡೋಕ್ಕೆ ಹೋಗ್ಬೇಡ್ರಿ. ತಾಜಾ ಇದ್ರೆ ಅಷ್ಟೇ ಮಾಡಿರಿ. ತಿಂಗಳಾಂಗಂಟ್ಲೆ ಇದು ಕೆನೆ ಇರ್ತದಲ್ಲ, ಇದನ್ನು ನೀವು ಯೂಸ್ ಮಾಡ್ಕೋಬೇಡ್ರಿ, ಚಲೋ ಆಗಲ್ಲ. ಸೊ ಹೆಲ್ತಿಗೆ ಚಲೋ ಇರೋಂಗಿಲ್ಲ ಈ ಒಂದು ಮಜ್ಜಿಗೆ. ಅದ್ರ ಸಲುವಾಗಿ ತಾಜಾ ಏನರ ಇತ್ತಂದ್ರೆ ಮಾತ್ರ ನೀವು ಯೂಸ್ ಮಾಡ್ಕೊಂಡ್ರಿ. ಅಂದ್ರೆ ಒಂದು ವಾರದ್ದು ಜಸ್ಟ್ ಒಂದು 15 ದಿನದಿದ್ರೆ ಅಷ್ಟೇ ನೀವು ಈ ಕೆನೆನ ನೀವು ಮಜ್ಜಿಗೆ ಮಾಡ್ಕೋಬೋದು. ಬಟ್ ಈಗ ಇದನ್ನು ಮಾಡ್ಕೋಬೇಡ್ರಿ, ತಿಂಗಳಾಂಗಂಟ್ಲೆ ಇರ್ತದಲ್ಲ, ಅದು ಸರಿ ಅನ್ಸೋಂಗಿಲ್ಲ. ನೋಡ್ತಿರ್ಬೇಕು ಈಗ ನಾನು ಯಾವ ರೀತಿ ಎಲ್ಲನೂ. ಓಕೆ, ಇದನ್ನು ಒಂದು ಸ್ವಲ್ಪನೂ ಬಿಡ್ದನ ಎಲ್ಲ ತಕ್ಕೊತೀನಿ. ಈ ರೀತಿ ಗಂಟು ಬರ್ತಾವೆ. ಈಗ ನೋಡ್ತಿರ್ಬೋದು, ನಂದು ಒಂದು ಭಾಂಡಿ ಐತ್ಲ, ಇಷ್ಟು ತುಂಬ್ತೀಗ, ಇನ್ನು ಇಷ್ಟು ಬರ್ತೈತ್ರಿ. ಅಂದರೆ ಇನ್ನೊಂದು ಸ್ವಲ್ಪ ಐತಿ. ಇದನ್ನೆಲ್ಲ ನೀಟಾಗಿ ಕ್ಲೀನಾಗಿ ತಕ್ಕೊಂಡು ಮ್ಯಾಲಿಂದ ಇದೇನು ಇರ್ತೈತಲ್ಲ ಹಳದಿ ಕಲರ, ಇದನ್ನು ನೀಟಾಗಿ ತಕ್ಕೋಬೇಕ್ರಿ. ಯಾಕಂದರೆ ಇದು ಹೊಲಸು ಸ್ಮೆಲ್ ಬರ್ತೈತಿ. ಅದು ಸಲುವಾಗಿ ಇದನ್ನು ನೀಟಾಗಿ ತಕ್ಕೊಂಡು, ಸೊ ಉಳಿದಿರೋಂಥ ಇದಿಷ್ಟು ಇವತ್ತಿಂದು ನಿನ್ನಿದು ಕೆನೆದು ಇದನ್ನಿಷ್ಟು ಹಾಕೊಂಬಿಡೋಣ. ಓಕೆ, ಲಾಸ್ಟಿಗಿನ್ನು ತುಪ್ಪ ಮಾಡುವಾಗ ನಿಮಗೆ ತೋರಿಸ್ತೀನಿ. ಸೊ ನಾನು ಲಕ್ಕಿ ಇವತ್ತು ನಿಮ್ಗೆ ತೋರ್ಸಾಕತ್ತೀನಲ್ಲ, ಒಟ್ಟು ಕಾಡಲಿಲ್ಲ. ಕೆಲವೊಂದು ಸತಿ ಸಿಕ್ಕಾಪಟ್ಟೆ ಈ ಬೆಣ್ಣೆ ಮಾಡೋ ಮುಂದೆ ಕಾಡಿಸ್ತೈತಿ. ಈಗ ನೋಡಿರಿ, ನಾನು ಪೂರ್ತಿ ನೀರನ್ನು ತಕ್ಕೊಂಬಿಡ್ತೀನಿ. ಈಗ ಇದು ಚಲೋ ನೀರೇ ಇತ್ತು, ಸ್ವಲ್ಪ ತಳ ಅಂಟ್ಕೋಬಾರ್ದು ಅಂಥೇಳಿ. ಓಕೆ, ಈಗ ಪೂರ್ತಿ ನೀರನ್ನು ಬಸ್ಕೊಂಡು ಇದನ್ನೀಗ ಒಲೆ ಮೇಲೆ ಇಡೋದಷ್ಟೇ, ಏನಿಲ್ಲ. ತುಪ್ಪ ಮಾಡೋದು ಭಾಳ ಏನು ಇದು ಇಲ್ಲ, ಟಫ್ ಇಲ್ಲ, ಬಹಳ ಈಸಿ ಅದ. ನೋಡ್ತಿರ್ಬೋದು, ಈಗ ಪೂರ ಬೋಗಣಿ ತುಂಬ ಆಗೈತಿ. ಈಗ ಇದನ್ನು ನಾನು ಸಣ್ಣಗೆ ಒಲೆ ಮೇಲೆ ಇಟ್ಬಿಡ್ತೀನಿ. ಕರಗಿದ ಮೇಲೆ ನಿಮಗೆ ತೋರಿಸ್ತೀನಿ. ಇದು ನಿಮ್ಗೆ ಕರಗುವಾಗ ತೋರಿಸ್ತೀನಿ ನೋಡಿರಿ, ಎಷ್ಟು ಚಂದ ಪಟ 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 ಅಂತ ನೋಡ್ತಿರ್ಬೋದು. ಅಲ್ಲಿ ಹೆಂಗೆ ಕರಗ್ತಲ್ಲ, ಅಷ್ಟು ನೀಟಾಗಿ ಪಟ ಪಟ ಅಂತ ಕರಗಿಬಿಡ್ತೈತಿ. ಬೆಣ್ಣೆ ಎಲ್ಲ ಬಿಸಿ ತಾಕಿದರೆ ಕರಗೋಗ್ಬಿಡುತ್ತೆ. ಸೊ ಈಗ ಕರಗಿದ ಮೇಲೆ, ಕರಗಿ ನೀರಾಗಿದ ಮೇಲೆ, ಎಣ್ಣೆ ರೀತಿ ಆದಮೇಲೆ ನಾನು ತೋರಿಸ್ತೀನಿ. ಇಲ್ಲಿ ನಾನು ತುಪ್ಪ ಕುದಿಲಿಕ್ಕೆ ಬಿಟ್ಟು, ಅಂದರೆ ಜಸ್ಟ್ ಬೆಣ್ಣೆ ಕರಗುವವರೆಗೂ ನನ್ನ ಸೈಡ್ ಬೈ ಸೈಡ್ ನನ್ನ ಒಂದಿಷ್ಟು ಕೆಲಸಗಳನ್ನು ಮಾಡ್ಕೊತೀನಿ ರೀ. ಯಾಕಂತಂದ್ರೆ ಒಂದು ಕೆಲಸ ಮಾಡುವಾಗ ನಾವು ಹೆಣ್ಮಕ್ಳು ಏನದೀವಲ್ಲ, ಮಲ್ಟಿಪರ್ಪಸ್ ಕೆಲಸನ ಮುಗಿಸ್ಕೋತೀವಿ. ಮಲ್ಟಿ ಟ್ಯಾಲೆಂಟು, ಮಲ್ಟಿಪರ್ಪಸು, ಮತ್ತು ಏನದು ಒಂದೇ ಕೆಲಸದಲ್ಲಿ ಒಂದು 3-4 ಕೆಲಸನ ಮುಗಿದಿರಬೇಕು. ಆ ರೀತಿ ನಮ್ಮ ಒಂದು ಹೆಣ್ಮಕ್ಳು ತಲೆ ಇರ್ತೈತಲ್ರಿ, ಹಂಗೆ ನಾನು ಕೂಡ ಅದನ್ನಾಗೋ ತನಕ ಸಿಂಕಲ್ಲಿರೋ ಒಂದಿಷ್ಟು ಭಾಂಡಿಗಳನ್ನ ತೊಳ್ಕೊಂಬಿಡ್ತೀನಿ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಭಾಳ ಆಗ್ತಾವೆ. ಆಲ್ರೆಡಿ ನಾನು ತುಪ್ಪ ಮಾಡಿದ್ರಿಂದ ಡಬ್ಬಿಗಳದಾವಲ್ಲ, ಅವೆಲ್ಲ ಏನೇನು ಇರ್ತಾವ್ರಿ. ಸೊ ಅದನ್ನು ತೊಳ್ಕೊಬೇಕಾದ್ರೆ ಟೈಮ್ ನೋಡ್ತಿರ್ಬೋದು. ಬೆಣ್ಣೆ ಎಲ್ಲ ಒಡ್ಕೊಡಕ್ಕಾಗಿ ಕರಗೈತಿ, ನೋಡ್ತಿದ್ದೀರಲ್ಲ. ಸೊ ಇದು ಬೆಣ್ಣೆ ಎಲ್ಲ ಒಡ್ಕೊಡಕ್ಕಾಗಿ ಏನು ಕರಗೈತಲ್ಲ, ಇದು ಒಂದು ರೀತಿ ಕಸ ಇದ್ದಂಗೆ. ಈಗ ಅಂದರೆ ಇದು ಕೆಟ್ಟದ್ದೆಲ್ಲ ಏನಾಗ್ತದೆ, ಫುಲ್ ಕೆನೆದು ಏನೇ ಇರ್ತದಲ್ಲ ಗಟ್ಟಿ ಗಟ್ಟಿ ಎಲ್ಲ ಕೆಳಗಿಟ್ಕೊಂಡು ಅದರದ್ದು ಮೇನ್ ಆಯ್ಲಿ ಏನಿರ್ತೈತಲ್ಲ, ಸೊ ಅದನ್ನೆಲ್ಲ ಬಿಟ್ಕೊಂಡು ಆಗ್ತೈತಲ್ಲ, ಅದೇ ಒಂದು ತುಪ್ಪ ಆದಂಗೆ ನಮ್ಗೆ. ಈಗ ಇದನ್ನೆಲ್ಲ ಕರಗ್ತೈತಿ. ಇದು ಬೇರೆ ಕಡೆ ಬೆಣ್ಣೆ ತಗೊಂಡು ಏನು ಮಾಡ್ತೀವಲ್ಲ, ಅದು ಕೂಡ ಹಿಂಗೆ ಬರ್ತೈತಿ, ಬಟ್ ಜಾಸ್ತಿ ಬರ್ತೈತಿ. ಯಾಕಂತಂದ್ರೆ ಅದ್ರೊಳಗೆ ಅವರು ಏನೋ ಮಿಕ್ಸ್ ಮಾಡಿರ್ತಾರೆ, ರವಾನೋ ಏನೋ ಇನ್ನೊಂದೇನೋ ಮಿಕ್ಸ್ ಮಾಡಿರ್ತಾರೆ. ಸೊ ಮಿಕ್ಸ್ ಇರ್ತೈತೆ ಅಂಥೇಳಿ ಈ ಒಂದು ಕಸದ ಥರ ಸಿಕ್ಕಾಪಟ್ಟೆ ಜಾಸ್ತಿ ಬರ್ತದೆ. ಇದು ನಮ್ಗೆ ಸ್ವಲ್ಪನೇ ಕಾಣಿಸುತ್ತೆ, ಒಂದು ರೀತಿ ಡಸ್ಟ್ ಇದ್ದಂಗೆ. ಅಂದರೆ ಇವಾಗ ಕೆನೆ ಒಳಗಿಂದ ಎಲ್ಲನೂ ಬಿಟ್ಕೊಂಡದ್ದು ಎಲ್ಲ ಉಳಿದಿದ್ದು. ಸೊ ನೋಡ್ತಿರ್ಬೋದು, ಈಗ ಇದು ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಇದು ಎಲ್ಲನೂ ಕೆಳಗಡೆ ಅಂಟ್ಕೊಂಡು ಮೇಲೆ ನಮ್ಗೆ ಒಂದು ತುಪ್ಪ ಅನ್ನೋದು ಸಿಗುತ್ತೆ. ಓಕೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ.
ತುಪ್ಪ ಕುದಿಸ್ಬೇಕಾದ್ರೂ ಕೂಡ ಒಂದು 20 ನಿಮಿಷ ಟೈಮ್ ಬೇಕು. ಮತ್ತು ಮಾಡುವಾಗ ಅಂದರೆ ಮಿಕ್ಸರ್ ಹಾಕುವಾಗ ಒಂದು 20 ನಿಮಿಷ ಬೇಕು. ಅಂದರೆ ಟೋಟಲಿ ಒಂದು ಅರ್ಧ ತಾಸು ಮೇಲೆ ಒಂದು 40 ನಿಮಿಷನಾದರೂ ಬೇಕು ಇವೆರಡು ಪ್ರೊಸೆಸ್ ಆಗಬೇಕಾದ್ರೆ. ಹಾಗೆ ತೊಳಿಬೇಕಾದ್ರೆ ಅವೇನು ಭಾಂಡಿ ಬಿದ್ದಿರ್ತಾವಲ್ಲ ಅದು ಕೂಡ ತೊಳಿಬೇಕಾದ್ರೆ ಒಂದು 20 ನಿಮಿಷ ಬೇಕು. ಇದನ್ನು ಟೋಟಲಾಗಿ ಹೇಳಬೇಕು ಅಂದರೆ ಈ ತುಪ್ಪ ರೆಡಿ ಆಗಬೇಕು ಅಂದರೆ 1 ಗಂಟೆ ಬೇಕು, ಹೌದಲ್ವಾ? ಸೊ ನೀವೇನಾದರೂ ಟ್ರೈ ಮಾಡಿದರೆ ಹೆಂಗೆ ಮಾಡಿದ್ರಿ ತುಪ್ಪ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ನಾವು ಮಾಡೋ ಮೆಥಡ್ನು ನೀವು ಫಾಲೋ ಮಾಡಿ ಹೆಂಗೆ ಬಂದಿತ್ತು ಅಂತ ಹೇಳ್ರಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ಈ ತುಪ್ಪ ಕುದಿಸುವಾಗ ಏನೇನೆಲ್ಲ ಮಿಕ್ಸ್ ಮಾಡ್ತೀನಿ ಅನ್ನೋದನ್ನು ಡೀಟೇಲಾಗಿ ಹೇಳೀನಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ನಿಮಗೆ ಗೊತ್ತಾಗಲ್ಲ ನಾನು ತುಪ್ಪ ಮಾಡುವಾಗ ಮತ್ತೆ ಏನೇನೆಲ್ಲ ಹಾಕ್ತೀನಿ ಅಂತ. ಕೆಲವೊಬ್ಬರು ಕೆಲವೊಂದು ರೀತಿಯಲ್ಲಿ ಹಾಕ್ತಾರೆ, ಹಾಗೆ ನಾನು ಕೂಡ ಸ್ವಲ್ಪ ಡಿಫ್ರೆಂಟಾಗಿಯೇ ಹಾಕ್ಕೊಂಡೀನಿ. ಅಂದರೆ ಸ್ವಲ್ಪ ಹೆಲ್ದಿನೂ ಆಗಿರಬೇಕು, ಈ ರೀತಿ ಹಾಕ್ಕೊಂಡೀನಿ. ಹಾಗಾಗಿ ಇವತ್ತಿನ ವ್ಲಾಗ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಹಾಗೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಹೇರ್ಸ್ ರಿಲೇಟೆಡ್ ಮಾಡಿದ್ದೆ, ಅಂದರೆ ಮನೆಯಲ್ಲಿ ಶಾಂಪೂ ಮಾಡೋದು ಹಾಕಿದ್ದೆ. ಈ ಒಂದು ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ, ಅಂದರೆ ಮನೆ ಒಳಗೆ ಯಾವ ರೀತಿ ಶಾಂಪೂನೇ ಪ್ರಿಪೇರ್ ಮಾಡಿ ಹಚ್ಕೋಬೋದು ಅಂಥೇಳಿ. ಕೂದಲು ಡೆಫಿನೆಟಾಗಿ ಭಾಳ ಸ್ಮೂತ್ ಆಗ್ತಾವೆ, ಶೈನಿ ಆಗ್ತಾವೆ, ಮತ್ತು ಗಂಟಾಗೋದಿಲ್ಲ ಈ ಒಂದು ಹೋಮ್ ಮೇಡ್ ಶಾಂಪೂ ಹಚ್ಚೋದ್ರಿಂದ. ಈ ವಿಡಿಯೋ ಲಾಸ್ಟಲ್ಲಿ ಆ ಒಂದು ವಿಡಿಯೋನ ಅಟ್ಯಾಚ್ ಮಾಡಿರ್ತೀನಿ ಫ್ರೆಂಡ್ಸ್, ನೀವು ಬೇಕಿದ್ದರೆ ಚೆಕ್ಔಟ್ ಮಾಡಿ, ಟ್ರೈ ಮಾಡಿ. ಇಷ್ಟ ಆಗುತ್ತೆ ನನ್ನ ಒಂದು ಚಾನಲ್ಲು, ನನ್ನ ಒಂದು ವೀಡಿಯೋಸು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಲೈಕ್ ಮಾಡಿ. ನೀವು ನೋಡ್ತಿರ್ಬೋದು ನ್ಯಾಚುರಲ್ ಆಗಿ ಇದರ ಸೌಂಡ್ ಹೆಂಗೆ ಬರುತ್ತೆ ಮತ್ತು ಹೆಂಗೆ ಕುದಿಯಾಕತ್ತೈತಿ ಅಂಥೇಳಿ. ಸೊ ಇದು ಈ ರೀತಿ ಕುದಿಯುವಾಗ ಹಿಂಗೆ ಸೌಂಡ್ ಬರ್ತೈತಿ, ಅದಕ್ಕೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ. ಓಕೆ, ಈಗ ನೋಡ್ತಿರ್ಬೋದು ಬೆನ್ನಿ ಹೆಂಗೆ ಆಗೈತೆ ಅಂತ. ಒಂದು ಸ್ವಲ್ಪ ಹಿಂಗೆ ಅಳಗಾಡ್ಸಿ ತೋರಿಸ್ತೀನಿ ತಡ್ರಿ. ಫುಲ್ ಕೆಂಪಾಗೋ ತನಕ ಕುದೈತಿ. ಓಕೆ, ಇದನ್ನು ಬಂದ್ ಮಾಡೋಣ. ಇದನ್ನೀಗ ಬಂದ್ ಮಾಡೀನಿ. ಪೂರಾ ತಣ್ಣಗಾದ್ಮೇಲೆ ಇನ್ನೊಂದು ಸತಿ ತೋರಿಸ್ತೀನಿ. ಈ ರೀತಿ ಆದಾಗ ಪೂರಾ ಕೆಂಪಗಾದ್ಮೇಲೆ ಏನು ಕುದಿಸ್ತೀವಲ್ಲ ಇದು ಕುದ್ದಂಗೆ. ಇದನ್ನು ಸೋಸುವಾಗ ಸೊ ನಮ್ಮ ಹಸ್ಬೆಂಡ್ ಬಂದಿದ್ದರು. ಸೊ ನಮ್ಮ ಮನೆಯವ್ರಿಗೆ ಹೇಳಿದೆ ಒಂದು ಸ್ವಲ್ಪ ಸೋಸ್ತೀನಿ, ನೀವು ಸೋಸ್ರಿ, ನಾನು ಒಂಚೂರು ವೀಡಿಯೋ ಕ್ಲಿಪ್ಪಿಂಗ್ನ ಮಾಡ್ಕೋತೀನಿ ಅಂದಾಗ ಸೊ ಅವ್ರು ಸೋಸ್ಲಿಕ್ಕತ್ರು, ಮತ್ತು ನಾನು ವೀಡಿಯೋ ಹಿಡ್ಕೊಂಡೆ. ನೋಡ್ತಿರ್ಬೋದು ತುಪ್ಪ ಎಷ್ಟು ಚಂದ ಬಂದೈತಲ್ಲ. ಸೊ ಇದರಲ್ಲಿ ನಾನು ಏನೇನು ಹಾಕಿದ್ದೀನಿ ಅಂತಂದರೆ ಅರಿಶಿನ ಹಾಕೀನಿ, ಮೆಂತ್ಯ ಹಾಕೀನಿ, ಸ್ವಲ್ಪ ಸಕ್ಕರೆ ಹಾಕೀನಿ. ಯಾಕಂತಂದರೆ ರುಚಿ ಕೊಡುತ್ತೆ ಸಕ್ಕರೆ ಹಾಕಿದ್ರಿಂದ. ಅರಿಶಿನ ಹಾಕಿದ್ರಿಂದ ನಮ್ಮ ಗಂಟ್ಲಿಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ, ಮತ್ತು ಇದರಿಂದಾಗಿ ನಮಗೆ ಕೆಮ್ಮು ಹತ್ತೋದಿಲ್ಲ. ಚಿಕ್ಕ ಮಕ್ಕಳಿಗೆ ಭಾಳ ಚಲೋ ಇದು ಅರಿಶಿನ ಹಾಕಿ ಕುದಿಸೋದ್ರಿಂದ. ಹಾಗೆ ಮೆಂತ್ಯ ಹಾಕಿದ್ರಿಂದ ಹೆಲ್ದಿನೂ ಆಗಿರ್ತೈತಿ. ಹೊಟ್ಟೆ ಏನಾದರೂ ನುಸ್ತಿತ್ತಪ್ಪ ಅಂತಂದ್ರೆ, ನಿಮ್ಮದು ಹೊಟ್ಟೆದು ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ ಈ ಮೆಂತ್ಯ ಹಾಕಿ ಕುದಿಸೋದ್ರಿಂದ ನಿಮ್ಮ ಒಂದು ತುಪ್ಪ, ಶುದ್ಧ ತುಪ್ಪ ಮನೆಯಲ್ಲಿ ರೆಡಿ ಆಗುತ್ತೆ. ಆ ತುಪ್ಪ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.